ಜುಲೈ 7ರಿಂದ ದಿಕ್ಕು ಬದಲಿಸುತ್ತಿರುವ ಬುಧ, ಈ ರಾಶಿಯವರ ಅಕೌಂಟ್ ಫುಲ್ ಆಗೋದು ಗ್ಯಾರಂಟಿ. ಜ್ಯೋತಿಷ್ಯದ ಪ್ರಕಾರ ವಕ್ರಗತಿಯಲ್ಲಿದ್ದಾಗ ಗ್ರಹಗಳು ಹೆಚ್ಚು ಬಲಶಾಲಿಯಾಗಿರುತ್ತವೆ ಹಾಗೂ ಅವುಗಳ ಪ್ರಭಾವ ತೀವ್ರವಾಗಿರುತ್ತದೆ. ಹಾಗಾದರೆ ಬುಧನ ಈ ಹಿಮ್ಮುಖ ಚಲನೆಯು ಯಾವ ರಾಶಿಗಳಿಗೆ ಲಾಭದಾಯಕ ಮತ್ತು ಯಾವ ರಾಶಿಗಳಿಗೆ ಕಷ್ಟಕರ ಎಂಬುದು ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಶುಭ ಫಲ ಪಡೆಯುವ ರಾಶಿಗಳು: ಮೇಷ, ಮಿಥುನ, ಸಿಂಹ, ಕನ್ಯಾ. ಬುಧ ಈ ವಕ್ರ ಚಲನೆಯು ಈ ರಾಶಿಯವರಿಗೆ ಅತ್ಯಂತ ಮಂಗಳಕರವಾಗಿರಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಬಡ್ತಿ, ಉನ್ನತ ಸ್ಥಾನಮಾನ ಹಾಗೂ ವೇತನ ಹೆಚ್ಚಳದ ಯೋಗವಿದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಎಂತಹ ಕಠಿಣ ಕೆಲಸಗಳನ್ನು ಕೂಡ ಸುಲಭವಾಗಿ ಮಾಡಿಕೊಳ್ಳುವಿರಿ. ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗಲಿದ್ದು, ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಸಿಗುವ ಸಾಧ್ಯತೆಯಿದೆ. ಯಶಸ್ಸು ಸಿಗುವ ಸಾಧ್ಯತೆಯೂ ಕೂಡ ಇದೆ. ದಟ್ಟವಾಗಿದೆ. ಮಿಶ್ರ ಫಲಿತಾಂಶ: ವೃಷಭ, ತುಲಾ, ಧನು, ಮಕರ. ಈ ರಾಶಿಗಳ ಜಾತಕದವರಿಗೆ ಬುಧ ವಕ್ರಿಯ ಮಿಶ್ರ ಫಲಗಳನ್ನು ನೀಡಲಿದೆ. ಆದಾಯ ಬರುವ ಹೊಸ ಮಾರ್ಗಗಳು ಗೋಚರಿಸಿದರೂ ಅದಕ್ಕೆ ತಕ್ಕಂತೆ ಖರ್ಚುಗಳು ಕೂಡ ಹೆಚ್ಚಾಗಲಿವೆ. ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆಯಿದ್ದು, ಮಾತನಾಡುವಾಗ ಶಬ್ದಗಳ ಮೇಲೆ ಹಿಡಿತವಿರಲಿ. ಷೇರು ಮಾರುಕಟ್ಟೆ ಅಥವಾ ಹೊಸ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ವೃತ್ತಿ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ತಾಳ್ಮೆ ಅತ್ಯಗತ್ಯ, ಜಾಗರೂಕತೆ ಅಗತ್ಯ. ಕಟಕ, ವೃಶ್ಚಿಕ, ಕುಂಭ, ಮೀನ. ಜುಲೈ 7ರ ನಂತರ ಈ ರಾಶಿಯವರು ಆರ್ಥಿಕ ಹಾಗೂ ವೃತ್ತಿ ವಿಚಾರಗಳಲ್ಲಿ ಕೊಂಚ ಎಚ್ಚರದಿಂದಿರಬೇಕು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗುವ ಭೀತಿ ಇರುವುದರಿಂದ ಯಾರನ್ನೂ ಕುರುಡನಾಗಿ ನಂಬಿ ಹಣದ ವ್ಯವಹಾರ ಮಾಡಬೇಡಿ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯದಿರುವುದು ಒಳಿತು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುವ ಸಾಧ್ಯತೆಗಳಿದ್ದು, ವೈದ್ಯರ ಸಲಹೆ ಪಡೆಯುವುದು ಸೂಕ್ತ. ಪ್ರತಿದಿನ ಗಣಪತಿ ಆರಾಧಿಸಿ. ಬುಧ ವಕ್ರಿಯಿಂದ ಉಂಟಾಗುವ ನಕಾರಾತ್ಮಕ ಪ್ರಭಾವ ತಗ್ಗಿಸಲು ಪ್ರತಿದಿನ ಗಣಪತಿಯನ್ನು ಆರಾಧಿಸುವುದು ಉತ್ತಮ. ಓಂ ಭೂಂ ಬುಧಾಯ ನಮಃ ಮಂತ್ರ ಜಪಿಸುವುದು ಹಾಗೂ ಹಸುಗಳಿಗೆ ಹಸಿರು ಹುಲ್ಲು ತಿನ್ನಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ. ಈ ಅವಧಿಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆ ಇರಲಿ. ಬುಧವಾರದಂದು ಹಸಿರು ಬಣ್ಣದ ಬಟ್ಟೆ ಧರಿಸುವುದು ಮತ್ತು ಹಸಿರು ಹೆಸರುಕಾಳು ದಾನ ಮಾಡುವುದು ಕೂಡ ಅತ್ಯಂತ ಶುಭ ಫಲ ತಂದುಕೊಡಲಿದೆ. ಬುಧನ ಈ ವಕ್ರಗತಿಯ ಕೆಲವರಿಗೆ ಅನಿರೀಕ್ಷಿತ ಲಾಭವನ್ನು ತಂದರೆ ಇನ್ನು ಕೆಲವರಿಗೆ ಸವಾಲುಗಳನ್ನು ತಂದೊಡ್ಡಲಿದೆ. ಆದರೆ ಬುದ್ಧಿವಂತಿಕೆ, ಜಾಣ್ಮೆ ಹಾಗೂ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಯಾವುದೇ ದೊಡ್ಡ ಅಡೆತಡೆಗಳಿಲ್ಲದೆ ಈ ಸಮಯವನ್ನು ಸುಲಭವಾಗಿ ನಿಭಾಯಿಸಬಹುದು.